ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ರವದ ಉಂಡೆ ಮಾಡಿ ತೋರಿಸ್ತಾ ಇದ್ದೇನೆ. ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ರವದ ಉಂಡೆ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಒಂದು ಬಟ್ಲಷ್ಟು ತುಪ್ಪನ ಹಾಕಿ 2 ಪಾವಷ್ಟು ರವೆ ಹಾಕಿ ಕೆಂಪಗೆ ಚೆನ್ನಾಗಿ ವಾಸನೆ ಬರೋವರೆಗೂ ಹುರಿದು ತೆಕ್ಕೊಳ್ಬೇಕು. ಅದೇ ಪ್ಯಾನಿಗೆ ಸ್ವಲ್ಪ 1 ಸ್ಪೂನಷ್ಟು ತುಪ್ಪನ ಹಾಕಿ, ದೊಡ್ಡ ಸ್ಪೂನ್ ತೊಗೊಂಡು ತುಪ್ಪ ಹಾಕಿ ಒಂದು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ವಾಸನೆ ಕೆಂಪಗೆ ಹುರ್ಕೊಳ್ಬೇಕು, ವಾಸನೆ ಬರೋವರೆಗೂ. ಮತ್ತು 2 ಗ್ಲಾಸಷ್ಟು ಸಕ್ಕರೆಗೆ ಸ್ವಲ್ಪ ನೀರನ್ನ ಹಾಕಿ ಪಾಕ ಬರೋ ಥರ ಮಾಡ್ಕೊಳ್ಬೇಕು. ಈ ಥರ ಎಳೆ ಪಾಕ ಬರಬೇಕು. ಇದನ್ನು ರವೆ ಹುರಿದಿರೋದಕ್ಕೆ ಕಡಲೆ ಹಿಟ್ಟು ಹುರಿದು ಸೇರಿಸ್ಬೇಕು. ನೀವು ಡ್ರೈ ಫ್ರೂಟ್ಸ್ ಬೇಕಾಗಿದ್ದು ಹೇಳ್ಕೊಬೋದು. ಕಡಲೆ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ನೋಡಿ, ಪಾಕ ಮಾಡಿಟ್ಕೊಂಡಿರೋದು ಮತ್ತು ರವಕ್ಕೆ ಹಾಕಬೇಕು. ಇಲ್ಲ ರವನೇ ಅದರಲ್ಲಿ ಹಾಕಿ ಸ್ಟೋವ್ನ ಬಂದ್ ಮಾಡಿ ಒಂದು ಅರ್ಧ ಗಂಟೆವರೆಗೂ ಮುಚ್ಚಿರಬೇಕು. ಒಂದು 15 ನಿಮಿಷ ಇಟ್ಟು ನೋಡಿ ಮತ್ತು ಕೆಲವೊಮ್ಮೆ ಏನಾಗುತ್ತೆ, ಕ್ಲೈಮೇಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ 15 ನಿಮಿಷದಲ್ಲಿ ಬರುತ್ತೆ ಉಂಡೆ. ಇಲ್ಲ ಅರ್ಧ ತಾಸು ಇಡಿ. ನಂತರ ಉಂಡೆನ ಈ ಥರ ಕಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಏಲಕ್ಕಿ ಪುಡಿ ಅಥವಾ ಜಾಜಿಕಾಯಿ, ಕಡೆ ಜಾಕಾಯಿ ಪುಡಿ ಅಂತ ಕೂಡ ಹೇಳ್ತಾರೆ. ಅದನ್ನು ಹಾಕಿ ಮಾಡಿ ತುಂಬ ಟೇಸ್ಟ್ ಆಗುತ್ತವೆ. ವಿಡಿಯೋ ನೋಡಿದವರಿಗೆಲ್ಲ ನನ್ನ ಧನ್ಯವಾದಗಳು. ಅಂದರೆ ತುಂಬ ಟೇಸ್ಟಾಗಿರುತ್ತವೆ. ಒಮ್ಮೆ ಮಾಡಿ ನೋಡಿ, ಒಬ್ಬರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು.